meaning is arithmetic or arithmetical operations with significant figures. Arithmetical operations with significant figures. Heading ಹಾಕಿದ್ರಾ? ಅದರ ಕೆಳಗೆ ಒಂದು ಲೈನ್ ಬರ್ತೀರಿ. Any result is calculated by compounding ಅಂದರೆ ಬ್ರಾಕೆಟ್ದಲ್ಲಿ addition, subtractions, multiplication, division. Any result is calculated by compounding ಬ್ರಾಕೆಟ್ದಾಗ ಏನು ಮಾಡ್ರಿ addition, subtraction, multiplication, division. Bracket complete. Two or more variables. Two or more variables. Two or more variables, comma, which might have been measured with different measured with different degrees of accuracy. The different degree of accuracy. Full point. Inaccuracy in the measurement. Inaccuracy in the measurement of any one variable. Inaccuracy in the measurement of any one variable. Inaccuracy in the measurement of any one variable affects the accuracy of the final results. Inaccuracy in the measurement of any one variable affects the accuracy of the final result. Any one variable affects the accuracy of the final result. Full point. Hence in general the final result of compounding any number of variables should not have more significant figures than the original data.
final result of compounding any number of variables should not have more significant figures than the original data from which it was obtained. ಇನ್ನು ಕಂಪೌಂಡಿಂಗ್ ಅಂದರೆ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ರೈಟ್. ಸೊ ಫಸ್ಟ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಅಂದ್ರೆ ಕೂಡಿಸೋದು ಮತ್ತು ಕಳೆಯೋದು. ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಅಡಿ ಹಾಕಿದ್ರ ಇನ್ ಬೋತ್ ಅಂದರೆ ಅಡಿಷನರ್ ಇರ್ಬೋದು ಸಬ್ಟ್ರಾಕ್ಷನ್ಸ್ ಇರ್ಬೋದು. ಇನ್ ಬೋತ್ ದ ಫೈನಲ್ ರಿಸಲ್ಟ್ಸ್ should retain in both addition and subtraction. The final result should retain as many decimal places. The final results should retain as many decimal places as are there. As many decimal places as are there in the number. As are there in the number with the least decimal places. With the least decimal places. With the least decimal places. To the least decimal places. ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳೋದು least decimal places. Least decimal places. Right. Least decimal places. ಸೊ ಹಾಗಾದ್ರೆ ಎಕ್ಸಾಂಪಲ್ ಅಡಿಷನ್ಸ್ ನಾವು ಮಾಡಬೇಕಂದ್ರೆ ಈ ರೂಲ್ ಪ್ರಕಾರ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಷ್ಟು ರೂಲ್ಸ್ ಓದಿರಬೇಕು. ಯಾಕಂದ್ರೆ ಫಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಬೇಕಂದ್ರೆ ಅದಾದ್ಮೇಲೆ ಈ ರೌಂಡಿಂಗ್ ಆಫ್ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸ್ ನಾವು ಇನ್ನೊಂದ್ಸರಿ ನೋಡ್ಕೊಳ್ಳೋಣ. ಸಿಗ್ನಿಫಿಕೆಂಟ್ ಫಿಗರ್ಸ್ ಮೊದಲನೇ ರೂಲು ನಾನ್ ಝೀರೋ ನಂಬರ್ಸ್ ಇದ್ರೆ ಅದು ನಾನ್ ಡೆಸಿಮಲರ್ ಇರಲಿ ಡೆಸಿಮಲರ್ ಇರಲಿ ನಾನ್ ಝೀರೋ ನಂಬರ್ ಇರ್ತಂದ್ರೆ ಇವಷ್ಟು ಸಿಗ್ನಿಫಿಕೆಂಟ್ ಫಿಗರ್. ಹಾಗಾಗಿ ಇದು ಸಿಗ್ನಿಫಿಕೆಂಟ್ ಫಿಗರ್ಸ್ ಮೂರಾಗಿದೆ. ಇನ್ನು ಝೀರೋ ಏನಾದರೂ ನಾನ್ ಝೀರೋ ಡಿಜಿಟ್ಸ್ ನಡುವೆ ಇದ್ದು ಅಂದ್ರೆ ಅವಾಗ ಈ ಝೀರೋ ಕೂಡ ಸಿಗ್ನಿಫಿಕೆಂಟ್ ಫಿಗರ್ ಆಗ್ತದೆ. ಇದು ಮೊದಲನೇ ರೂಲ್. ಹೌದಾ? ಎರಡನೇ ರೂಲು ಲೆಫ್ಟ್ ಸೈಡ್ ಬರ್ತಕ್ಕಂತಹ ಝೀರೋಸ್ ನಾನ್ ಸಿಗ್ನಿಫಿಕೆಂಟ್. ಅದು ಡೆಸಿಮಲರ್ ಇರಲಿ ನಾನ್ ಡೆಸಿಮಲರ್ ಇರಲಿ. ಸೊ ಅದು ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ 2, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ 2. ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್ ಏನಂತಂದ್ರೆ ರೈಟ್ ಸೈಡ್ ಝೀರೋಸ್. ರೈಟ್ ಸೈಡ್ ಝೀರೋ ಅಂದ್ರೆ ಈಗ ನಾನ್ ಡೆಸಿಮಲ್ ನಂಬರ್ ಇತ್ತಂದ್ರೆ ರೈಟ್ ಸೈಡ್ ಝೀರೋನ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ ನಿರ್ದಿಷ್ಟಕ್ಕೆ ಈಕ್ವಲ್ ಆಗಿದೆ. ಅದೇ ಡೆಸಿಮಲ್ ನಂಬರ್ ಇತ್ತಂದ್ರೆ ಆ ರೈಟ್ ಸೈಡ್ ಝೀರೋ ನಾವು ಕನ್ಸಿಡರ್ ಮಾಡಬೇಕು. ಇದು ಮೂರನೇ ರೂಲ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಕ್ಲಿಯರ್ ಆಗಿದೆ? ಓಕೆ. ಇನ್ನು ರೌಂಡಿಂಗ್ ಆಫ್ ಬಂದ್ರೆ ರೌಂಡಿಂಗ್ ಆಫ್ ರೂಲ್ಸ್ ಬಂದ್ರೆ ಮೊದಲನೇ ರೂಲ್ ಏನು ಹೇಳ್ತಿತ್ತಂದ್ರೆ ಲಾಸ್ಟ್ ನಂಬರ್ ಏನಾದ್ರು ಲಾಸ್ಟ್ ನಂಬರ್ ಅದ ನಾನ್ ಡೆಸಿಮಲರ್ ಇರಲಿ ನಾನ್ ಡೆಸಿಮಲರ್ ಇರಲಿ ರೈಟ್. ಸೊ ಅದು ಲಾಸ್ಟ್ ನಂಬರ್ ಏನಾದ್ರು 5ಕ್ಕಿಂತ ಕಡಿಮೆ ಇತ್ತಂದ್ರೆ ಮೊದಲನೇ ರೂಲ್ ಲಾಸ್ಟ್ ನಂಬರ್ 5ಕ್ಕಿಂತ ಕಡಿಮೆ ಇತ್ತಂದ್ರೆ ಹಿಂದ್ಗಡೆ ನಂಬರ್ನ
ಏನು ಚೇಂಜ್ ಮಾಡೋದಿಲ್ಲ, ಅಷ್ಟೇ ಇರಬೇಕು. ರೈಟ್. ನೆಕ್ಸ್ಟ್ ಎರಡನೇ ರೂಲು, ಸಪೋಸ್ ಒಂದು ವೇಳೆ ಕಡೆ ನಂಬರ್ ಏನಾದರೂ 5ಕ್ಕಿಂತ ಜಾಸ್ತಿ ಇರ್ತಂದ್ರೆ ಅದ್ರ ಹಿಂದೆ ಇರ್ತಕ್ಕಂತಹ ನಂಬರ್ನ ಏನು ಮಾಡಬೇಕು, ಪ್ಲಸ್ ಮಾಡಿಸ್ಬೇಕು. ಸೊ ಅದರ 2 ಸಿಗ್ನಿಫಿಕೆಂಟ್ ಫಿಗರ್ ಇದೆ ಎಷ್ಟಾಗ್ತದೆ, 1 3. ಇನ್ನು ಮೂರನೇ ರೂಲು, ಲಾಸ್ಟ್ ನಂಬರ್ ಏನಾದರೂ ಲಾಸ್ಟ್ 2 ಡಿಜಿಟ್ ಇದಾವಲ್ಲ, ಅವೆರಡು ಡಿಜಿಟ್ಸ್ ನಾವು ಅಬ್ಸರ್ವ್ ಮಾಡ್ರಿ. 51 52 53 54 55 56 57 58 59 ಹಿಂಗೇನಾದ್ರೂ ಬಂತು ಅಂದ್ರೆ ಅಂತ ಹೇಳಿದ್ರೆ ಈ 5 ಹಿಂದ್ಗಡೆ ಇರ್ತಕ್ಕಂತಹ ವ್ಯಾಲ್ಯೂ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಲಾಸ್ಟ್ 2 ಡಿಜಿಟ್ಸ್ ನಾವು ಅಬ್ಸರ್ವ್ ಮಾಡ್ರಿ. 51 52 59 5 ಅಂದ್ರೆ ಹಿಂದ್ಗಡೆ ರೈಸ್ ಮಾಡ್ಕೋಬೇಕು. ಹಾಗಾಗಿ ದಿಸ್ ಬಿಕಮ್ಸ್ 30. ನೆಕ್ಸ್ಟ್ ನಾಲ್ಕನೇದು, ಸಪೋಸ್ ಒಂದು ವೇಳೆ 5 ಮುಂದ್ಗಡೆ ಏನಾದರೂ 0 ಇರ್ತಂದ್ರೆ 50 ಲಾಸ್ಟ್ ನಂಬರ್ 50 ಇತ್ತಪ್ಪ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ನಂಬರ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಹಿಂದ್ಗಡೆ ನಂಬರ್ 50 ಇತ್ತಂದ್ರೆ ಅದ್ರ ಏನು ಟಚ್ ಮಾಡೋಂಗಿಲ್ಲ, ಅಷ್ಟೇ. ಸಪೋಸ್ ಒಂದು ವೇಳೆ ಲಾಸ್ಟ್ 50 ಐತಿ, ಅದ್ರ ಹಿಂದ್ಗಡೆ ನಂಬರ್ ಆಡ್ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಏನು ಮಾಡ್ಬೇಕಿದ್ಕೆ, ಪ್ಲಸ್ 1 ಮಾಡ್ಕೊತೀವಿ. ಅಂಡರ್ಸ್ಟ್ಯಾಂಡ್? ಇದು 4. ಇವೇ ನೀವು ರೌಂಡಿಂಗ್ ಆಫ್ ರೂಲ್. ರೈಟ್. ಹಾಗಾದ್ರೆ ಈಗ ಅಡಿಷನ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತೋರಿ. x = 12.587 y is equal to 12.5. ಆಡ್ ಮಾಡಬೇಕು ಅಂದ್ರೆ x plus y ಮಾಡಿ. x plus y ಮಾಡಿ ರಿಸಲ್ಟ್ ಎಷ್ಟು ಬರುತ್ತೆ? ನಾರ್ಮಲಿ ನಾವು x ಪ್ಲಸ್ ಇಲ್ಲಿ ಟೈಮ್ ಮಾಡ್ಕೊಂತ ಬಂದಿಲ್ಲ, ಕ್ಯಾಲ್ಕುಲೇಷನ್ಸ್ ಅದ್ರ ಪ್ರಕಾರ ಮಾಡಿದ್ರೆ ಎಷ್ಟು ಬಂತು? ಎಷ್ಟು? 25.08. ಸರಿ, ಈಗ ಇದನ್ನ ಆಡ್ ಮಾಡೋಣ. 12.587 ಪ್ಲಸ್ 12.5 is equal to ಎಷ್ಟಾಯ್ತು? 25.087 ಇಷ್ಟು ಬಂತು. ಹೌದಿಲ್ಲ? ಸರಿ ನಂತರ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬಂತ? ಆನ್ಸರ್ ಕರೆಕ್ಟ್ ತಪ್ಪ ಇದು? ಎಷ್ಟು ದಿನ ನಾವು ಮಾಡ್ಕೊಂತ ಬಂದಿದ್ದೀವಿ, ಹೌದಿಲ್ಲ? ಸೊ ಹಾಗಾದ್ರೆ ಸೈಂಟಿಫಿಕ್ ವೇದಲ್ಲಿ ಈ ಆನ್ಸರ್ಸ್ ನಾವು ಫೈನಲ್ ರಿಸಲ್ಟ್ಸ್ ಬರೀಬೇಕಲ್ಲ, ಫೈನಲ್ ರಿಸಲ್ಟ್ಸ್ ಬರೀಬೇಕಂದ್ರೆ ನೆನಪಲ್ಲಿ ನಮಗೆ ಕೊಟ್ಟಂತಹ ನಂಬರ್ಸ್ದಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ ಅಂತ ಕೌಂಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕಾದ್ರೆ ಈ ರೂಲು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಈ ರೂಲನ್ನ ಯೂಸ್ ಮಾಡ್ಕೋತೀವಿ ನೆನಪಲ್ಲಿ. ಸೊ ಹಾಗಾದ್ರೆ ಕೊಟ್ಟಂತಹ ನಂಬರ್ಸ್ದಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ ಅನ್ನೋದನ್ನ ಕೌಂಟ್ ಮಾಡಿರಿ. 1 2 3. ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ನಂಬರ್ದಲ್ಲಿ ಎಷ್ಟು ಡಿಜಿಟ್ಸ್ ಇದಾವೆ? 3 ಡಿಜಿಟ್ಸ್ ಇದಾವೆ. ಎರಡನೇ ನಂಬರ್ದಲ್ಲಿ ಡೆಸಿಮಲ್ ಆದಮೇಲೆ 1 ಡಿಜಿಟ್ ಇದೆ, ಹೌದಿಲ್ಲ? ಹಾಗಾದ್ರೆ ಫಸ್ಟ್ ಈ ರೀತಿ ನಾವು ಏನು ಮಾಡ್ಕೋಬೇಕು, ಕೊಟ್ಟಂತಹ ನಂಬರ್ಸ್ನಲ್ಲಿ ಡೆಸಿಮಲ್ ಪ್ಲೇಸ್ ಆದಮೇಲೆ ಲೀಸ್ಟ್ ಡಿಜಿಟ್ಸ್ ಎಷ್ಟಿದಾವೆ ಅನ್ನೋದನ್ನ ನೋಡ್ಬೇಕು, ಹೌದಾ? ಸೊ ಹಾಗಾದ್ರೆ ಲೀಸ್ಟ್ ಡಿಜಿಟ್ಸ್ ನ ನೋಡ್ಬೇಕಂದ್ರೆ ಇದ್ರಾಗ 3 ಐತಿ, ಇದ್ರಾಗ 1 ಐತಿ, ಅಂದ್ರೆ ಲೀಸ್ಟ್ ಯಾವತ್ತೈತಿ? ರೈಟ್. ಇದು ನಮಗೆ
ಲೀಸ್ಟ್ ಡಿಜಿಟ್ ಹೌದಾ ಕೊಟ್ಟಿದ್ದ ನಂಬರ್ ಒಳಗಡೆ ಮೊದಲನೇ ಕೆಲಸ ನಾವು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಂದ್ರೆ ಫಸ್ಟ್ ನಂಬರ್ ಏನು ಕೊಟ್ಟಿರ್ತಾರಲ್ಲ ಆ ನಂಬರ್ಸ್ ಒಳಗಡೆ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಎಷ್ಟಿದಾವೆ ಅಂತ ನೋಡ್ಕೋಬೇಕು. ಅಲ್ಲಿ ಇರ್ಬೋದು ಇರದೇ ಇರ್ಬೋದು. ಈಗ 12 ಕೊಟ್ಟಿದ್ರು ಅಂದ್ರೆ ಇಲ್ಲ 0 ನೆನಪಲ್ಲಿ. ಈಗ ಜಸ್ಟ್ ಈಗ 12.5 ಇದೆ, ಜಸ್ಟ್ ಬರೀ 12 ಅಷ್ಟೇ ಕೊಟ್ಟಿದ್ರ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಇಸ್ 0 ನೆನಪಲ್ಲಿ. ಇದು ಮೊದಲನೇ ಸ್ಟೆಪ್. ಪಾಯಿಂಟ್ ಕ್ಲಿಯರ್? ಏನು ಮಾಡ್ಬೇಕು? ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ಸ್ ಅನ್ನ ಮಾಡಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದಾವೆ ಅನ್ನೋದನ್ನ ನೋಡಬೇಕು. ಅದರೊಳಗೆ ಲೀಸ್ಟ್ ಯಾವುದು ಎಷ್ಟು ಐತಿ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲೀಸ್ಟ್ 1 ಈಗ ಲೆಕ್ಕ ಮಾಡಿ ನಾವು ಹೌದಾ? ಲೆಕ್ಕ ಮಾಡಿದ್ರೆ ನಮಗೆ ರಿಸಲ್ಟ್ಸ್ ಏನಿದೆಯಲ್ಲ ಈ ಫೈನಲ್ ರಿಸಲ್ಟ್ಸ್ ದಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಮಗೆ ಒಂದೇ ಡಿಜಿಟ್ ಬೇಕು. ಪಾಯಿಂಟ್ ಅರ್ಥ ಆಗುತ್ತಿಲ್ಲ? ರಿಸಲ್ಟ್ ಏನು ಇದ್ರ ಪ್ರಕಾರ ನಾವು ನೋಡಿದ್ರೆ ಲೀಸ್ಟ್ ಇರ್ತೈತಿಲ್ಲ ಡೆಸಿಮಲ್ ಪ್ಲೇಸಸ್ ನಮ್ಮ ಆನ್ಸರ್ ದಲ್ಲಿನೂ ಕೂಡ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದೇ ಡಿಜಿಟ್ ಬರಬೇಕು. ಲೀಸ್ಟ್ ಎಷ್ಟು ಇರ್ತೈತಿಲ್ಲ 1 ಇದ್ರೆ 1 2 ಇದ್ರೆ 2 3 ಇದ್ರೆ 3. ಹಾಗಾದ್ರೆ ಈ ಆನ್ಸರ್ ದಲ್ಲಿ ನಮಗೆ ಏನು ಬರಬೇಕು? 1 ಬರಬೇಕು. 1 ಬರಬೇಕಂದ್ರೆ ಈ ಪಾಯಿಂಟ್ ಈ ಜಾಗದ ಒಳಗಡೆ ನಮಗೆ ಒಂದು ಡಿಜಿಟ್ ಅನ್ನು ನಾವು ಬರೀಬೇಕು. ಬರೀಬೇಕಂದ್ರೆ ಅದರ ನೆಕ್ಸ್ಟ್ ನಂಬರ್ ನೋಡೋಣ. ನೆಕ್ಸ್ಟ್ ನಂಬರ್ ಎಷ್ಟೈತಿ? 8. ಈಗ ರೌಂಡಿಂಗ್ ಆಫ್ ಚಲೋ ಮಾಡಬೇಕು. ಪಾಯಿಂಟ್ ಅರ್ಥ ಆಗುತ್ತಿಲ್ಲ? ಒಂದು ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಇದೆ, ಹಾಗಾಗಿ ನನಗೆ ಈ ಪ್ಲೇಸ್ ನ ಒಂದು ನಂಬರ್ ಬರಬೇಕು. ನನಗೆ ಈ ಪ್ಲೇಸ್ ನ ಒಂದು ನಂಬರ್ ಬರಬೇಕಾದ್ರೆ ಅದರ ನೆಕ್ಸ್ಟ್ ನಂಬರ್ ಏನನ್ನು ನೋಡಬೇಕು. 8 ಎದಕ್ಕಿಂತ ಜಾಸ್ತಿ? 5ಕ್ಕಿಂತ ಜಾಸ್ತಿ. ಸೊ ಹಾಗಾಗಿ 5ಕ್ಕಿಂತ ಜಾಸ್ತಿ ಅಂತ ಹಿಂದ್ಗಡೆ ನಂಬರ್ ಏನು ಮಾಡ್ಬೇಕು? ನಾವು ಪ್ಲಸ್ 1 ಮಾಡ್ಕೋತೀವಿ. ಸೊ ಹಾಗಾದ್ರೆ this becomes 25.1. This is the correct answer. Thank you. Point of the ಬರ್ಕೊಳ್ಳಿ. ಫಸ್ಟ್ ಕ್ಯಾಲ್ಕುಲೇಟರ್ ತಗೊಂಡು ಎಲ್ಲ ಮಾಡ್ಕೊಳ್ಳೋದಲ್ಲ ಅಡಿಷನ್ ಸಬ್ಟ್ರಾಕ್ಷನ್ಸ್. ಬಟ್ ಫೈನಲ್ ಆನ್ಸರ್ ಇಡಬೇಕು ಅಂತ ಹೇಳಿದ್ರೆ ಅಡಿಷನ್ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಅನ್ನ ನೋಡ್ರಿ, ಆ ಪ್ಲೇಸಸ್ಗೆ ರೌಂಡಿಂಗ್ ಆಫ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮುಗಿದವರು ಬರೀ ಮುಗಿದವರು. ಸಬ್ಟ್ರಾಕ್ಟ್ ಮಾಡಿರೋದು x ಪ್ಲಸ್ y ಮಾಡಿದ್ರಿ. ಈಗ ಏನು ಮಾಡ್ರಿ? x ಮೈನಸ್ y. ಸಿಗ್ನಿಫಿಕೆಂಟ್ ಫಿಗರ್ ಅದು ನೆಕ್ಸ್ಟ್ ನೋಡ್ತೀವಿ ಡಿವಿಷನ್ ಮಲ್ಟಿಪ್ಲಿಕೇಶನ್ಸ್ನಲ್ಲಿ. ಈ ಅಡಿಷನ್ ಸಬ್ಟ್ರಾಕ್ಷನ್ಸ್ನಲ್ಲಿ ಡೆಸಿಮಲ್ ಪ್ಲೇಸಸ್ ನೋಡಿ. ಸಬ್ಟ್ರಾಕ್ಟ್ ಮಾಡಿರೋದು ಎಷ್ಟು ಬರುತ್ತೆ ನೋಡಿ.
ಎಷ್ಟು? 00.1. ಈಗ x ಪ್ಲಸ್ y ಮಾಡಿದ್ವಿ ನಮಗೆ ಆನ್ಸರ್ ಇಷ್ಟು ಬಂತು ಹೌದಾ? ಇನ್ನ x ಮೈನಸ್ y ಮಾಡಿದ್ರೆ ಮೈನಸ್ ಮಾಡಿದ್ರೆ 0.087 ಬರ್ತಿತ್ತಾ? 0.087. ಹಾಗಾದ್ರೆ ನಮಗೆ ರೂಲ್ ಏನು ಹೇಳ್ತೈತಿ? ಕೊಟ್ಟಿದ್ದ ನಂಬರ್ಸ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಅದಾವ ಅಂತ ನೋಡ್ರಿ. ಇಲ್ಲಿ 3 ಐತಿ, ಇಲ್ಲಿ 1 ಐತಿ, ಲೀಸ್ಟ್ ಎಷ್ಟು? 1. ಸೊ ಹಾಗಾದ್ರೆ ಆನ್ಸರ್ ದಲ್ಲೂ ಕೂಡ ಈ ಪಾಯಿಂಟ್ ಆದ್ಮೇಲೆ ನಮಗೆ ಒಂದರ ಡಿಜಿಟ್ ಆನ್ಸರ್ ಇರಬೇಕು ಹೇಳ್ತೀವಿ ಹೌದಾ? ಇಲ್ಲಿ ಒಂದು ನಂಬರ್ ಬರೀಬೇಕು ಅಂದ್ರೆ ಮುಂದಗಡೆ ನಂಬರ್ ನೋಡ್ರಿ 8. 5ಕ್ಕಿಂತ ದೊಡ್ಡದು, 5ಕ್ಕಿಂತ ದೊಡ್ಡದಿಪ್ಪ ಅಂತ ಹೇಳಿದ್ರೆ ಹಿಂದ್ಗಡೆ ಏನು ಮಾಡ್ಬೇಕಾ? ಪ್ಲಸ್ ಮಾಡ್ಕೋಬೇಕು. ಹಾಗಾಗಿ 0.1 is the answer. ಇವು ರೂಲ್ ಆಗಿ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ಸ್ ರೈಟ್. ಇನ್ನೊಂದು ನಂಬರ್ ಕೊಡ್ತೀನಿ ಇದು 3.x equal to 3.750. Y is equal to 2.25. X equal to 3.750. X equal to 3.750. Y is equal to 2.25. ಇದನ್ನು ಆಡ್ ಮಾಡಿ ಮತ್ತೆ ಸಬ್ಟ್ರಾಕ್ಟ್ ಮಾಡಿ ಫೈನಲ್ ರಿಸಲ್ಟ್ ಎಷ್ಟು ಬರುತ್ತೆ. ನಾರ್ಮಲಿ ಇಷ್ಟು ದಿನ ಅಡಿಷನ್ ಸಬ್ಟ್ರಾಕ್ಷನ್ಸ್ ಮಾಡಿಲ್ಲ, ಬಟ್ ಫೈನಲ್ ರಿಸಲ್ಟ್ಸ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದರೆ ಅವರು ಈ ಥರ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಅಡಿಷನ್ ಮಾಡಿದ್ದೀವಿ ನಾವು 25.087 ಅಂತ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿರ್ತಾರೆ 25.1 ಅಂತ ಕೊಟ್ಟಿರ್ತಾರೆ ನೆನಪಲ್ಲಿ. ನಾವೇನು ಮಾಡ್ತೀವಿ? ನಾರ್ಮಲ್ ಲೆಕ್ಕ ಮಾಡ್ತೀವಿ, ಲೆಕ್ಕ ಮಾಡಿ ಅದಕ್ಕೆ ಆಪ್ಷನ್ ಟಿಕ್ ಹಾಕ್ಬಿಡ್ತೀವಿ ನಾವು 25.087. ಯಾಕಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಅಷ್ಟು ಇರ್ತೈತಿ, ಅದ ಕರೆಕ್ಟ್ ಅಕ್ಯುರೇಟ್ ಅಂತ ಹೇಳಿ ನಾವೇನು ಮಾಡ್ತೀವಿ? ಮಾರ್ಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಬಟ್ ಸೈಂಟಿಫಿಕ್ ವೇ ಒಳಗಡೆ ನಾವು 25.1 ಗೆ ಮಾರ್ಕ್ ಮಾಡ್ತೀವಿ. ಮಾಡಿದ್ರ ಅಡಿಷನ್ ಮಾಡ್ರಿ, ಸಬ್ಟ್ರಾಕ್ಷನ್ ಮಾಡ್ರಿ, x plus y ಮಾಡ್ರಿ, x minus y ಮಾಡ್ರಿ. ಅಲ್ಲಿ ಸೈನ್ ಏನಾದರೂ ಇರಲಿ ಲಾಸ್ಟ್ ರಿಸಲ್ಟ್ಸ್ ತೆಗೆದು x plus y ಎಷ್ಟು ಬಂತು? ಈಗ ಅದಕ್ಕಿಂತ ಮುಂಚೆ ಮೊದಲನೇ ಸ್ಟೆಪ್ ನಂಬರ್ ಕೊಟ್ಟರೆ ಏನು ಮಾಡ್ತೀರಾ? ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಾ? ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಎಲ್ಲ ನೋಡ್ಕೋತೀರಾ. ಇಲ್ಲಿ ಎಷ್ಟಿದಾವೆ? 3 ಇದಾವೆ, ಇಲ್ಲಿ 2. ಅಂದ್ರೆ ನಾವು ಲಾಸ್ಟ್ ಆನ್ಸರ್ದಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸಸ್ ಬರಬೇಕು? 2 ಬರಬೇಕು ನೆನಪಲ್ಲಿ. ಸೊ ಹಾಗಾದ್ರೆ ಈಗ x plus y 3.750 plus 2.25 ಎಷ್ಟಾಯ್ತು ಇದು? 6.000 ಹಿಂಗಿತ್ತಪ್ಪ ಅಂತ ಹೇಳಿದ್ರೆ ರೈಟ್. ಸೊ ನಮಗೆ ಏನು ಬೇಕು? ಡೆಸಿಮಲ್ ಪ್ಲೇಸಸ್ 2 ಬೇಕಾ? ಸೊ ಹಾಗಾಗಿ ಲಾಸ್ಟ್ 00 ಇರೋದ್ರಿಂದ ಏನು 6.00 ಸಬ್ಟ್ರಾಕ್ಟ್ ಮಾಡಿದ್ರೆ ಬಟ್ ಆನ್ಸರ್ ಬರೆಯೋ ರೀತಿನ ಇವು ನೆನಪಲ್ಲಿ. ಯಾಕಂದ್ರೆ ಈಗ ಈ ಡೆಸಿಮಲ್ ಆಗಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗ್ತೈತೆ ನಮ್ದು? ರೈಟ್ ಸೈಡ್ 0 ಇದಾವೆ, ಡೆಸಿಮಲ್ ನಂಬರ್ 3 ನೆನಪಲ್ಲಿ. ಈಗ ಇಟ್ ಈಸ್ ಈಕ್ವಲ್ ಟು ಎಷ್ಟು ಬಂತು? 1.500. ಓಕೆ. ಸೊ ಹಾಗಾದ್ರೆ ಇಲ್ಲಿ ಕೂಡ ಲಾಸ್ಟ್
ಎರಡು ನಂಬರ್ ಬೇಕು ನಮಗೆ. ಸೊ ಹಾಗಾಗಿ ಇದು 0 ಲೆಸ್ ದನ್ 5 ಅಂತ ಹಿಂದ್ಗಡೆ ಹೇಗಿರುತ್ತಲ್ಲ ಹಾಗೆ. ಸೊ ಹಾಗಾದ್ರೆ ರಿಸಲ್ಟ್ ಎಷ್ಟಾಯ್ತು? ಇದು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ಸ್. ಹಿಂಗೆ ಒಂದು 5 5 10 10 ನೋಡ್ಬೇಕು. ಅಡಿಷನಿಗೆ 5, ಸಬ್ಟ್ರಾಕ್ಷನ್ಗೆ ನಾಳೆ ಅಥವಾ ನೆಕ್ಸ್ಟ್ ಕ್ಲಾಸ್ ರೆಡಿ ನೀವು ಮಾಡಬೇಕಾ? ಓಕೆ. ಇದರಲ್ಲಿ ಏನಾದ್ರು ಎರಡು ಡೌಟ್ ಇಲ್ಲಲ್ಲ? ಇದು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ ಬಂದರೆ ಈ ರೀತಿ ಮಾಡ್ಬೇಕು. ರೌಂಡಿಂಗ್ ಆಫ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ಲ? ನಮಗೆ ಹೇಳ್ತಿತ್ತದು ಈ ಅಡಿಷನ್ ಸಬ್ಟ್ರಾಕ್ಷನ್ಸಿಗೆ ಬಂದರೆ ಎಷ್ಟು ಡೆಸಿಮಲ್ ಪ್ಲೇಸಸ್ಸಿಗೆ ನಾವು ರೌಂಡಿಂಗ್ ಆಫ್ ಮಾಡ್ಬೇಕು, ಲೀಸ್ಟ್ ಡೆಸಿಮಲ್ ಪ್ಲೇಸಸ್ಸಿಗೆ ನಾವು ರೌಂಡಿಂಗ್ ಆಫ್ ಮಾಡ್ಕೊಂತ ಹೋಗ್ತೀವಿ. ರೈಟ್? ಇನ್ನು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಇನ್ನೊಂದು ಎಕ್ಸಾಂಪಲ್ಸ್ ತೊಗೊಂಡಿದ್ದು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್. x equal to 876. x equal to 876. y is equal to 0.4382. ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ. ಫಸ್ಟ್ ಒಮ್ಮೆ ಡೆಸಿಮಲ್ ಪ್ಲೇಸಸ್ ಕೌಂಟ್ ಮಾಡಿ ಕೊಡಿ. ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಎಷ್ಟು ಅಂತ ಹೇಳಿ. 0. x equal to 876. 6y is equal to 0.4382. ಸೊ ಅದರಲ್ಲಿ ಫಸ್ಟ್ ಡೆಸಿಮಲ್ ಪ್ಲೇಸಸ್ ನೋಟ್ ಮಾಡ್ಕೊಂಡ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ. ಸೊ ಹಾಗಾಗಿ 0 ಡೆಸಿಮಲ್ ಪ್ಲೇಸಸ್. ಇಲ್ಲಿ 1 2 3 4 ಪಾಯಿಂಟ್ ಆದಮೇಲೆ 1 2 3 4. ಸೊ ಹಾಗಾಗಿ ಡೆಸಿಮಲ್ ಪ್ಲೇಸಸ್ ಎಷ್ಟಿದಾವೆ? 4. 0 ಡೆಸಿಮಲ್ ಪ್ಲೇಸ್. ಇಲ್ಲಿ 4 ಡೆಸಿಮಲ್ ಪ್ಲೇಸಸ್ ಇದೆ. ಹಾಗಾದ್ರೆ ನಮ್ಮ ರಿಸಲ್ಟ್ಸ್ ನಲ್ಲಿ ಡೆಸಿಮಲ್ ಪ್ಲೇಸಸ್ ಎಷ್ಟು ಬರಬೇಕು? 0. ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಇದು ವ್ಯಾಲ್ಯೂ ಹಚ್ಚೋಂಗಿಲ್ಲ ನೆನಪಿಡಿ. ಈಗ x plus y ಮಾಡಿದ್ರೆ ಎಷ್ಟಾಯ್ತು? 876.438. ಆ್ಯಡ್ ಮಾಡಿದ್ರು ಹೌದಿಲ್ಲ? ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತೈತಿ? ಈಗ ನಮಗೆ ರಿಸಲ್ಟ್ಸ್ನಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನಾದರೂ ವ್ಯಾಲ್ಯೂ ಇಡಬೇಕಾ? ಏನು ಬರೋಂಗಿಲ್ಲ ನೆನಪಿಗೆ. ಹಾಗಾದರೆ ಈ ಡಿಜಿಟ್ಸ್ನ ಅಬ್ಸರ್ವ್ ಮಾಡಿ. 4 ಇದು 4 ಅಂದರೆ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಅಂತಂದ್ರೆ ಹಿಂದ್ಗಡೆ ನಂಬರ್ ಏನು ಟಚ್ ಮಾಡೋಂಗಿಲ್ಲ. ಹಾಗಾಗಿ 876. ಈಗ x minus y ಮಾಡಿದ್ರೆ
ಎಷ್ಟು ಬಂತು 876 minus 0.4382 875 minus 1 876 minus 0.4382 ಎಷ್ಟು ಬಂತು 875.56 ಹೌದಾ 5618 ನೋಡ್ರಿ decimal places no decimal places right zero decimal places ಅಂದ್ರೆ ಇದರಿಂದ 5 ಇದೆ ಸೊ 5 ಇದ್ದಾಗ ಅದರ ಮುಂದಗಡೆ ನಂಬರ್ ಅದರ ದಾನ್ 0 ಇದೆ 51 52 53 ಇದೆ ಎಂಟ್ರಿ ಸೊ ಹಾಗಾದ್ರೆ 56 ಬಂದೈತೆ ಅಂದ್ರೆ ಹಿಂದಗಡೆ ನಂಬರ್ ಏನು ಮಾಡಬೇಕು ಪ್ಲಸ್ 1 ಮಾಡಬೇಕು ಅಂದ್ರೆ ಎಷ್ಟು ಆಯ್ತು 876 ಪಾಯಿಂಟ್ ಅರ್ಥ ಆಯ್ತಾ ಇಲ್ಲಿ 4 ಐತಿ ಹೌದಾ ಲೆಸ್ ದನ್ 5 ಫಸ್ಟ್ ರೂಲ್ ಅಪ್ಲೈ ಮಾಡ್ತೀವಿ ರೌಂಡಿಂಗ್ ಆಫ್ ದ ಫಸ್ಟ್ ರೂಲ್ ಲೆಸ್ ದನ್ 5 ಅಂತಂದ್ರೆ ಹಿಂದ್ಗಡೆ ಏನು ಟಚ್ ಮಾಡೋದು ಇಲ್ಲಿ 5 ಐತಿ 5 ಇತ್ತಪ್ಪ ಅಂದ್ರೆ ಮುಂದ್ಗಡೆ ಏನೈತಿ ವಿಚಾರ ಮಾಡಬೇಕು ಮುಂದ್ಗಡೆ 0 ಐತೋ ಅದರ್ ದ್ಯಾನ್ 0 ಇಲ್ಲಿ ಮೂರನೇ ರೂಲ್ ರೌಂಡಿಂಗ್ ಆಫ್ ಮಾಡಬೇಕಾದ್ರೆ ಲಾಸ್ಟ್ ಡಿಜಿಟ್ಸ್ ಇಂದವಲ್ಲ ನಮಗೆ ಬೇಕಾಗಿರೋ ರೌಂಡಿಂಗ್ ಆಫ್ ಲಿಮಿಟ್ ಅಷ್ಟೇ ನೆಕ್ಸ್ಟ್ ನಂಬರ್ಸ್ ಇಂದವಲ್ಲ ಅಬ್ಸರ್ವ್ ಮಾಡ್ರಿ ಆ ನಂಬರ್ಸ್ ನೋಡಿದ್ರೆ 50ಕ್ಕಿಂತ ಅಂದ್ರೆ 5 ಆದ್ಮೇಲೆ 1 2 3 4 5 ಏನಾದರೂ ಬಂದಿತ್ತು ಅಂದ್ರೆ ಹಿಂದ್ಗಡೆ ಡಿಜಿಟ್ಸ್ ನಾವು ಏನು ಮಾಡಬೇಕು ಸ್ವಲ್ಪ ರೈಸ್ ಮಾಡಬೇಕು ಅದರ್ ದ್ಯಾನ್ ಝೀರೋಸ್ ಅಂತ ಹೇಳಿ ಮೂರನೇ ರೂಲ್ ಸೊ ಇಲ್ಲಿ ಮೂರನೇ ರೂಲನ್ನು ಅಪ್ಲೈ ಮಾಡ್ತೀವಿ ರೌಂಡಿಂಗ್ ಆಫ್ ಸೊ ಹಾಗಾಗಿ 876 ಕ್ಲಿಯರ್ ಆಯಿತು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ multiplication and division in a multiplication or division in multiplication or division the final result should retain in multiplication or division the final result should retain the final result should retain as many significant figures in multiplication or divisions the final result should retain as many significant figures as are there in the original number. In multiplication or divisions the final result should retain as many significant figures as are there in the original number with the least significant figures ಸೊ ಇಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಐತಲ್ಲ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ ನಾವು ಏನು ಮಾಡಿದ್ವಿ, ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಕನ್ಸಿಡರ್ ಮಾಡಿದ್ವಿ. ಲೀಸ್ಟ್ ಡೆಸಿಮಲ್ ಪ್ಲೇಸಸ್
ಇನ್ನು ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ಸ್ ಅಲ್ಲಿ ನಾವು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾವು ಕನ್ಸಿಡರ್ ಮಾಡೋದು. ನೆನಪಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ಸ್ ದಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಅದಾವ ಅನ್ನೋದನ್ನ ಕನ್ಸಿಡರ್ ಮಾಡಿ ಅದರೊಳಗಡೆ ಲೀಸ್ಟ್ ಯಾವ್ದಾಗಿರ್ತದಲ್ಲ ಅದನ್ನ ಆನ್ಸರ್ ಆಗಿರ್ತೀವಿ. ಇನ್ನು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸ್ ದಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ ತಗೋತೀವಿ, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್. ಫಾರ್ ಎಕ್ಸಾಂಪಲ್ ಈಗ ಇದರದ್ದು ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 3. 1 2 3 ನಾಟ್ ಝೀರೋ ನಂಬರ್ ಅಲ್ಲ, ಹಾಗಾಗಿ ಇದರ ಸಿಗ್ನಿಫಿಕೆಂಟ್ ಫಿಗರ್ 3. ನೆಕ್ಸ್ಟ್ ಇದರದ್ದು ಸಿಗ್ನಿಫಿಕೆಂಟ್ ಫಿಗರ್ 4. ಯಾಕಂದ್ರೆ ಲೆಫ್ಟ್ ಸೈಡ್ 0 ಸಿಗ್ನಿಫಿಕೆಂಟ್ ಅಲ್ಲ, ಮುಂದುಗಡೆದೆಲ್ಲ ಸಿಗ್ನಿಫಿಕೆಂಟ್. ಹಾಗಾದ್ರೆ ಇದರೊಳಗಡೆ ಲೀಸ್ಟ್ ಸಿಗ್ನಿಫಿಕೆಂಟ್ ಎಷ್ಟು? 3. ಫೈನಲ್ ಆನ್ಸರ್ ದಾಗನು ಸಿಗ್ನಿಫಿಕೆಂಟ್ ಫಿಗರ್ 3 ಬರುತ್ತೆ. ಈಗ ಇವು ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. x into y ಎಷ್ಟು ಬರುತ್ತೆ ನೋಡ್ರಿ? ಅಂದ್ರೆ ಈ ರೂಲ್ಸ್ ನಮಗೆ ರೌಂಡಿಂಗ್ ಆಫ್ ಎಲ್ಲಿ ಮಾಡಬೇಕು, ಎಷ್ಟಕ್ಕೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಿದ್ದೀವಿ. 876 into 0.432 ಎಷ್ಟು? 3 ಮಲ್ಟಿಪ್ಲಿಕೇಶನ್ ಮಾಡಿದ್ರು ಹೌದಾ? ಎಷ್ಟು ಬಂದಿದೆ ನಮಗೆ ಫೈನಲ್ ರಿಸಲ್ಟ್ ಇರಬೇಕು. ಇದರ ರಿಸಲ್ಟ್ ಅಜೆಂಟ್ನಲ್ಲಿ ಫೈನಲ್ ರಿಸಲ್ಟ್ಸ್ ಇಡಬೇಕಂದ್ರೆ ನಾವು ಈ ಫೈನಲ್ ರಿಸಲ್ಟ್ಸ್ ನಲ್ಲಿ ನಮಗೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕಷ್ಟೇ. ಅಂದ್ರೆ 1 2 3 ಇಷ್ಟ ಬರಬೇಕು. ಸೊ 3 ಬಟ 1 2 3 ನೆಕ್ಸ್ಟ್ ನಂಬರ್ನ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ನಂಬರ್ ಎಷ್ಟಿದೆ? 8. 8 ಅಂದ್ರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 5. 5ಗಿಂತ ಜಾಸ್ತಿ ಇರೋದಿಲ್ಲ. 3 ಇದೆ ನಮಗೆ ಲಿಸ್ಟ್ ಎಣಿಸ್ಬೇಕು. 1 2 3. ನೆಕ್ಸ್ಟ್ ನಂಬರ್ ಏನಿದೆ? ಇಲ್ಲಿ ರೌಂಡಿಂಗ್ ಆಫ್ ಅಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ಗ್ರೇಟರ್ ದ್ಯಾನ್ 5 ಇದೆ, ಹಾಗಾಗಿ ಹಿಂದ್ಗಡೆ ನಂಬರ್ ಅನ್ನ ಪ್ಲಸ್ 1 ಮಾಡ್ಕೋಬೇಕು. ಅಂದ್ರೆ ಎಷ್ಟಾಯ್ತು ಇದು? 3. ದಿಸ್ ಇಸ್ ದಿ ಆನ್ಸರ್. ಆಮೇಲೆ ರೌಂಡಿಂಗ್ ಆಫ್ ಕೇಳೋಂಗಿಲ್ಲ, ರೌಂಡಿಂಗ್ ಆಫ್ ಎಲ್ಲಿಗೆ ಮಾಡ್ಬೇಕ್ರಿ ಅಂತ ಹೇಳಿ. ರೌಂಡಿಂಗ್ ಆಫ್ ಎಲ್ಲಿ ಮಾಡಬೇಕು ಅಂತ ನಾವು ಹೇಳ್ತಾರೆ. ಈಗ ನೋಡ್ರಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡ್ರಿ, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಇರ್ತದಲ್ಲ ಅಲ್ಲಿಗೆ ರೌಂಡಿಂಗ್ ಆಫ್ ಮಾಡಿ ಫೈನಲ್ ರಿಸಲ್ಟ್ ಮಾಡಿ ಅಂತ ಅರ್ಥ. ಹಾಗೆ x ಡಿವೈಡೆಡ್ ಬೈ y ಮಾಡಿದ್ರೆ ಎಷ್ಟು ನೋಡಿದ್ರು x y ಸಿಂಪಲ್ ತಗೊಂಡು 876 ಡಿವೈಡೆಡ್ ಬೈ 42 ಮಾಡ್ಬೋದು. ಈಗ 2 ನಂಬರ್ ಕೊಟ್ಟಿನ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನಂಬರ್ ಚೇಂಜ್ ಆದಾಗ ಈ ನಂಬರ್ ಅಲ್ಲ, ಇದು 876 ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 43 ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? ಸೊ ಹಾಗಾದ್ರೆ ಲಾಸ್ಟ್ ಆನ್ಸರ್ನಲ್ಲಿ ನಮ್ಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬೇಕಾದ್ರೆ 2 ಇರಬೇಕು. ನೋಟ್ ಮಾಡಿ ಎಷ್ಟು? 876 divided by 43. ಎಷ್ಟು ಬಂತು? 20.09 ಮುಂದೆ. ಯಾಕೆ ನಮಗೆ ಬೇಕಾಗಿರೋದು 2 ಅಲ್ಲ, 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನು ಒಂದು 3-4 ಬರ್ಕೊಂಡು ಸಾಕು.
ಸೊ ಹಾಗಾಗಿ ನೀವು ಡೆಸಿಮಲ್ ಆದಮೇಲೆ ಒಂದು 4 ಡಿಜಿಟ್ಸ್ನ ಬರೀಬೋದು ನೋಡೋಣ. ಪಾಯಿಂಟ್ ಆದಮೇಲೆ ಎಷ್ಟು 4 ಡಿಜಿಟ್ಸ್ ಇದ್ದು ಅಂದರೆ ಇರಲಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. ಓಕೆ ಸರಿ, ಹಾಗಾದ್ರೆ ಈಗ ನಾವು ಆನ್ಸರ್ಸ್ನ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇಡಬೇಕು? 2, ಹೌದಿಲ್ಲ? ಅಂದರೆ 1 2 ನಮಗೆ ಬೇಕಾಗಿರೋದು. ಮೂರನೇ ನಂಬರ್ನ ಅಬ್ಸರ್ವ್ ಮಾಡಬೇಕು. ಮೂರನೇ ನಂಬರ್ ಏನಿದೆ? 3 ಐತೆ, ಅದು ಲೆಸ್ ದ್ಯಾನ್ 5 ಐತೆ. ಲೆಸ್ ದ್ಯಾನ್ 5 ಅಂದ್ರೆ ಏನು? ಹಿಂದ್ಗಡೆ ನಂಬರ್ನ ಏನು ಟಚ್ ಮಾಡೋಂಗಿಲ್ಲ. ಹಾಗಾಗಿ ದ ರಿಸಲ್ಟ್ ಈಸ್ 20, ರೈಟ್? 20 ಪಾಯಿಂಟ್, ರೈಟ್? ಎಷ್ಟಾಯಿತು? 20. ಇಷ್ಟು ಆನ್ಸರ್ಸ್ ಇಡಬೇಕು. ಸೊ ಅದಕ್ಕೆ 20 ಬಂತಂದರೆ 20.0 3 ಸಿಗ್ನಿಫಿಕೆಂಟ್ ಫಿಗರ್ಸ್ 20 ಎಷ್ಟು ಬರುತ್ತೆ? ನೆಕ್ಸ್ಟ್ ಇನ್ನೊಂದು ನೋಡೋಣ. ಇದನ್ನ 43.0 ತಗೊಳ್ಳಿ. 43.0 ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗೈತಿ? 3 ಐತಿ. ವ್ಯಾಲ್ಯೂ ಇಷ್ಟ ಬರುತ್ತೆ ನಮಗೆ. ನೆನಪಿಡಿ 876 ಡಿವೈಡೆಡ್ ಬೈ 43.0 ಅಂತ ಹೇಳಿದ್ರೆ ದ ವ್ಯಾಲ್ಯೂಸ್ ರಿಮೇನ್ ಸೇಮ್. ಬಟ್ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗ್ತೈತಿ? ಈಗ 3 ಆಗ್ತೈತಿ, ರೈಟ್? ಯಾಕಂದರೆ ನಾವಿಲ್ಲಿ 20 ಅಷ್ಟೇ ಇತ್ತು ಅಂದರೆ ಈ ಥರ ಏನಾದ್ರು ಬಂತಂದರೆ ಇಲ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ. ನಮಗೆ ಎಷ್ಟು ಬೇಕು? 3 ಬೇಕು. ಅದಕ್ಕೆ ಇದನ್ನ ಏನು ಮಾಡಿ 43.0 ಬರೀಬೇಕಾದ್ರೆ ಯಾವಾಗಲೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಒಳಗಡೆ ಇದೇ ಥರನ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಹಿಂಗೆ ಆಗಬಾರ್ದು ಅಂತ ಹೇಳಿ 43 ಬರೆಯುವಾಗ ಏನು ಮಾಡಿರ್ತಾರೆ ಅವರು 43.0 ಅಂತ ಕೊಟ್ಟಿರ್ತಾರೆ. ನ್ಯೂಮೆರಿಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗ್ತೈತೆ, ರೈಟ್? ಸೊ ಹಾಗಾದ್ರೆ ಈಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರಬೇಕಂದ್ರೆ ಈ ನಂಬರ್ ಪಾಯಿಂಟ್. ಸೊ ಅದು 7 ಇದೆ, ಅದ್ರ ಹಿಂದ್ಗಡೆ ವ್ಯಾಲ್ಯೂ ಏನು ಕೊಡ್ಬೇಕು? ಪ್ಲಸ್ 1 ಮಾಡಬೇಕು. ಅಂದರೆ ಎಷ್ಟಾಯಿತು? ಇವಾಗ 1 2 3 3 ಸಿಗ್ನಿಫಿಕೆಂಟ್ ಫಿಗರ್. ನಾರ್ಮಲಿ ನೀವು ಲೆಕ್ಕ ಕೊಟ್ಟಾಗ ನೋಡಿರ್ತೀರ, ಅವರು ಏನೋ 0 ಹಚ್ಚಿರ್ತಾರೆ ಅಲ್ಲಿ ಮುಂದೆ 0.0. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಈ ಥರ ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲನ್ನು ಅಪ್ಲೈ ಮಾಡಿ ಬರೆದಿರ್ತಾರೆ ಅವರು. 0.0 ಬರೀಬೇಕಂದ್ರೆ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ರಿಸಲ್ಟ್ಸ್ ಬರಬೇಕಲ್ಲ. ನೆಕ್ಸ್ಟ್ ನಂಬರ್ಸ್. x equal to 4.6, y is equal to 0.128. 4.6 into 0.128. ಸೊ ಹಾಗಾದ್ರೆ ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕು? ನಾವು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ನ ಫೈಂಡ್ ಮಾಡಬೇಕಲ್ಲ. ಸೊ ಅದು ಫಸ್ಟ್ ನಂಬರ್ ಏನು ನಾವು 4.6. x equal to 4.6. Next y is equal to 0.128. ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಬೇಕಂದ್ರೆ ನಾವು ಫಸ್ಟ್ ಮಾಡೋ ಕೆಲಸ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲೆಷ್ಟು 2, ಇಲ್ಲೆಷ್ಟು 3. ಅಂದ್ರೆ ಫೈನಲ್ ಆನ್ಸರ್ ಎಷ್ಟು ಕೇಳೋದು ನಾವು 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಈಗ ಎಷ್ಟಾಗಿದೆ ಆನ್ಸರ್? 0.5. ಇಷ್ಟು ಬಂತಾ? ಹೌದಿಲ್ಲ? ಸೊ ಹಾಗಾದ್ರೆ ನಾವು ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕಂದ್ರೆ ಲೆಫ್ಟ್ ಸೈಡ್ 0 ಅಂದ್ರೆ ನಾನ್ ಸಿಗ್ನಿಫಿಕೆಂಟ್ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ, ಕೈ ಬಿಡ್ರಿ. 1 2 ಮೂರನೇ ನಂಬರ್ ಅಬ್ಸರ್ವ್ ಮಾಡಿ. ಮೂರನೇ ನಂಬರ್ 8 ಐತೆ. 8 ಅಂದ್ರೆ ಗ್ರೇಟರ್ ದ್ಯಾನ್
5. ಸೊ ಹಾಗಾಗಿ ಅದರ ಹಿಂದ್ಗಡೆ ಏನು ಮಾಡ್ಬೇಕು ಪ್ಲಸ್ 1 ಮಾಡಿದ್ರೆ ಎಷ್ಟಾಯ್ತಿಲ್ಲ 9. ಹಾಗಾಗಿ ದ ರಿಸಲ್ಟ್ ಈಸ್ 5.0.5. ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ನೋಡ್ರಿ ಇದ್ರದ್ದು 2. ಪಾಯಿಂಟ್ ಅರ್ಥ ಆಗ್ತಿಲ್ಲ. ಈಗ ಡಿವಿಷನ್ ಮಾಡ್ಕೊಳ್ಳಿ. ಎಷ್ಟು 35.93 ರಿಸಲ್ಟ್ ಎಷ್ಟಾಗಿರ್ಬೇಕು? ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್? 2 ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗಾಗಿ ಒಂದು ಇನ್ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಆಗ್ತದೆ. ಹೌದಾ? ನೆಕ್ಸ್ಟ್ ನಂಬರ್ ನೋಡ್ರಿ ಏನಿದೆ 9 ಇದಕ್ಕೆ ಹಿಂದ್ಗಡೆ ವ್ಯಾಲ್ಯೂ that is equal to 66. ನಾರ್ಮಲಿ ನಾವು ರೌಂಡಿಂಗ್ ಆಫ್ ಮಾಡ್ಕೊಂತ ಬರ್ತಿದ್ವಿ. ಹೌದಾ? ಹಿಂಗೆ ಸಮೀಪ ಬಂದು ಅಂತ ಹೇಳಿದ್ರೆ ಏನು ಮಾಡ್ಬಿಡ್ತಿದ್ವಿ ನಾವು ಇದೆಲ್ಲ ರೌಂಡಿಂಗ್ ಆಫ್ ಮಾಡಿ ಬರೀತಿದ್ವಿ. ಬಟ್ ಸೈಂಟಿಫಿಕ್ ವೇದ ಒಳಗಡೆ ಹೆಂಗೆ ಬರೀಬೇಕು, ಎಷ್ಟು ಡಿಜಿಟ್ಸ್ನ ಇಡಬೇಕು ನಾವು ಲಾಸ್ಟ್ ಆನ್ಸರ್ನಲ್ಲಿ, ನಾವು ಹಂಗೆ ಇಟ್ಕೊಡ್ತಿದ್ವಿ. ಪಾಯಿಂಟ್ ಬರೋದು ಎಷ್ಟು ಬೇಕಲ್ಲ ನಮ್ಮ ಮನಸ್ಸಿಗೆ ಒಂದು ಬೇಕಂದ್ರೆ ಒಂದು ಇಡ್ತಿದ್ವಿ, ಬೇಜಾರಾತಂದ್ರೆ ಅದನ್ನು ಬಿಡ್ತಿದ್ವಿ. ರೈಟ್? ಮನಸ್ಸಿಗೆ ಬಂತಂದ್ರೆ ಇನ್ನೊಂದು ಎರಡು ಬಿಡ್ತಿದ್ವಿ. ಮುಂದೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಏನೋ ಎಷ್ಟು ನೋಡಿ ಕೊಟ್ಟೆ ಬಿಟ್ಬಿಡ್ತಿದ್ವಿ. ಹೌದಾ? ಮನಸ್ಸಿಗೆ ಹಿಂಗೆ ಬರ್ತಿದ್ದಲ್ಲ ಹಂಗೆ ಬರ್ತಿದ್ವಿ. ಒಮ್ಮೊಮ್ಮೆ 35.9 ಅಷ್ಟು ಬರುತ್ತೆ ಬಿಡ್ತಿದ್ವಿ. ಬಟ್ ಸೈಂಟಿಫಿಕ್ ಒಳಗಡೆ ನಾವು ರಿಸಲ್ಟ್ಸ್ನ ಕೊಡಬೇಕಂದ್ರೆ ಇವಷ್ಟು ಇವು ಕರೆಕ್ಟ್ ಮೆಥಡ್ಸ್ ಇದೆ. ಅಡಿಷನ್ ಮತ್ತು ಸಬ್ಟ್ರಾಕ್ಷನು, ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ಸ್. ನೆನಪಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೇಳ್ತಾರ, ನಂಬರ್ಸ್ ಕೊಡ್ತಾರ, ನಂಬರ್ ಕೊಟ್ಟು ಆ್ಯಡ್ ಮಾಡಿರಿ ಅಂತಾರ, ಸಬ್ಟ್ರಾಕ್ಟ್ ಮಾಡಿರಿ ಅಂತಾರ, ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಅಂತ ಹೇಳ್ತಾರೆ. ಅವರು ಕೊಡಬೇಕಾದ್ರೆ ಈ ಆನ್ಸರ್ನ ಕೊಟ್ಟಿರ್ತಾರ, ಈ ಆನ್ಸರ್ನ ಕೊಟ್ಟಿರ್ತಾರೆ. ನೆನಪಲ್ಲಿ ನಾವು ರೂಢಿ ಒಳಗಡೆ ಮಾಡ್ಕೊಂತ ಬಂದ್ಬಿಟ್ಟು ನಾವೀಗ ರೂಢಿ ಒಳಗಡೆ ಮಾಡ್ಕೊಂತ ಬಂದಾಗ ನಮಗೆ ಇದು ಬಂದ್ಬಿಡ್ತೈತೆ ಆನ್ಸರ್. ಸೊ ಇದು ಬಂದ ತಕ್ಷಣ ನಾವು ಮಾಡ್ಬಿಡ್ತೀವಿ, ಇದು 4 ಆಪ್ಷನ್ಸ್ ತಗೈತಿ ಅಂತ ಹೇಳಿ ಇದಕ್ಕೆ ಟಿಕ್ ಮಾಡಿ ಬಂದ್ಬಿಡ್ತೀವಿ. ಬಟ್ ರೂಲ್ಸ್ ಪ್ರಕಾರ ದ ಕರೆಕ್ಟ್ ಆನ್ಸರ್ ಈಸ್ 36. ಕ್ಯಾಲ್ಕುಲೇಷನ್ ಮಾಡಿ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಿದ ಮೇಲೆ ಏನೇನು ಮಾಡಬೇಕಲ್ಲ ಫೈನಲ್ ರಿಸಲ್ಟ್ ಇಡಾಕ ಸ್ವಲ್ಪ ಅನಲೈಸ್ ಮಾಡಿ ನಂತರ ಫೈನಲ್ ರಿಸಲ್ಟ್ಸ್ನ ಬರೀಬೇಕು. ಹಿಂಗೆ 5 ಮಲ್ಟಿಪ್ಲಿಕೇಶನ್ 5 ಡಿವಿಷನ್ಸಿಗೆ ಏನು ಮಾಡಬೇಕು? ಪ್ರಿಪೇರ್ ಆಗಿ ಬರ್ಬೇಕು ನೆಕ್ಸ್ಟ್ ಕ್ಲಾಸ್. ಇದರಲ್ಲಿ ಏನಾದರೂ ಡೌಟ್? ಏನೂ ಡೌಟ್ ಇಲ್ಲಲ್ಲ?